ನಾವೀಗ ನೋಯಿಡಾದ ಸೆಕ್ಟರ್ 135ನಲ್ಲಿದ್ದೀವಿ. ನ್ಯಾಚರ್ಗೆ ತುಂಬಾನೇ ಹತ್ತಿರವಾಗಿದೆ. ನೀವು ಮುಂದೆ ನೋಡ್ತಿರೋದು ಒಂದು 2 ಬಿಘಾದ ಫಾರ್ಮ್ ಹೌಸ್. ಇಲ್ಲಿ ನೀವು ಫಾರ್ಮ್ ಹೌಸ್ ಹೇಗೆ ಕಟ್ಕೋಬಹುದು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಇದು ಇದರ ಕಾಟೇಜ್, ಆಮೇಲೆ ಇದು ಸೋಲಾರ್ ಪ್ಯಾನಲ್. ಈ ಪರ್ಟಿಕ್ಯುಲರ್ ಪ್ಲಾಟ್ನ ಹೈಲೈಟ್ ಏನಂದ್ರೆ ಇದು ಕಿ ಟೈಪ್ ಆಗಿದೆ. ಇದರಲ್ಲಿ ನಿಮಗೆ 3 ಸೈಡ್ ರೋಡ್ ಸಿಗುತ್ತೆ, ಹಾಗೆ 2 ಸೈಡ್ ಎಂಟ್ರೆನ್ಸ್ ಮತ್ತೆ ಎಕ್ಸಿಟ್ ಇದೆ. ಇದು ನಿಮ್ಮ ಸರ್ವೆಂಟ್ ಕ್ವಾರ್ಟರ್. ಒಂದು ಬ್ಯೂಟಿಫುಲ್ ಲಾನ್, ಆಮೇಲೆ ಕಾಟೇಜ್, ಅದರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಅವೈಲಬಲ್ ಇದೆ. ಸೊ ಟೈಮ್ ವೇಸ್ಟ್ ಮಾಡದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಬಂದು ಲೀಗ್ಯಾಲಿಟೀಸ್, ಸೆಕೆಂಡ್ ಅವೈಲಬಿಲಿಟಿ, ಮತ್ತೆ ಲಾಸ್ಟ್ ಅಲ್ಲಿ ಪ್ರೈಸಿಂಗ್ ಬಗ್ಗೆ ಕೂಡ ಮಾತಾಡೋಣ. ನೋಯ್ಡಾದಲ್ಲಿ ಫಾರ್ಮ್ ಹೌಸ್ ಲೀಗ್ಯಾಲಿಟೀಸ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಾಟೇಜ್ಗೋಸ್ಕರ ಇಲ್ಲಿ ಕೇವಲ 10% ಕನ್ಸ್ಟ್ರಕ್ಷನ್ ಮಾಡೋಕೆ ಮಾತ್ರ ಪರ್ಮಿಷನ್ ಇರುತ್ತೆ. ಉಳಿದ 90% ಜಾಗದಲ್ಲಿ ನೀವು ಲಾನ್ ಮಾಡ್ಕೋಬಹುದು. ನೀವು ಎಷ್ಟೇ ಏರಿಯಾ ಪರ್ಚೇಸ್ ಮಾಡಿದ್ರೂ ಅದರ 10% ಮಾತ್ರ ಕನ್ಸ್ಟ್ರಕ್ಟ್ ಮಾಡಬಹುದು. ಅಂದ್ರೆ ನೀವು 2 ಬಿಘಾ ತಗೋತಿದ್ರೆ 200 ಸ್ಕ್ವೇರ್ಸ್ನ ಕಾಟೇಜ್ ಕಟ್ಕೋಬಹುದು. 1.5 ಬಿಘಾದಲ್ಲಿ 150 ಸ್ಕ್ವೇರ್ಸ್ ಮತ್ತೆ 1 ಬಿಘಾದಲ್ಲಿ 100 ಸ್ಕ್ವೇರ್ಸ್. ನಿಮಗೆ ಸ್ವಲ್ಪ ದೊಡ್ಡ ಕಾಟೇಜ್ ಬೇಕು ಅಂತ ರಿಕ್ವೈರ್ಮೆಂಟ್ ಇದ್ರೆ ನೀವು ಡ್ಯುಪ್ಲೆಕ್ಸ್ ಕಟ್ಕೋಬಹುದು. ಸ್ವಲ್ಪ ಲವಿಶ್ ಆಗಿ ಬೇಕು ಅಂದ್ರೆ ನೀವು 2 ರಿಂದ 2.5 ಬಿಘಾ ಕನ್ಸಿಡರ್ ಮಾಡಬಹುದು. ಡಿಪೆಂಡೆಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಅವೈಲಬಲ್ ಇಲ್ಲ, ಅದಕ್ಕೆ ನೀವು ಸೋಲಾರ್ ಪ್ಯಾನಲ್ ಮತ್ತೆ ಜೆನ್ಸೆಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೆಕೆಂಡ್, ನೀರಿನ ಬಗ್ಗೆ ಹೇಳೋದಾದ್ರೆ ನೀವಿಲ್ಲಿ ಸಬ್ಮರ್ಸಿಬಲ್ ಪಂಪ್ ಇನ್ಸ್ಟಾಲ್ ಮಾಡ್ಕೋಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಕೂಡ ಈಸಿಲಿ ಸಿಗುತ್ತೆ. ಇವಾಗಿನ ಟೈಮ್ನಲ್ಲಿ ಇದು ಸಿಟಿಗೆ ತುಂಬಾನೇ ಹತ್ತಿರದಲ್ಲಿದೆ. ಅಂದ್ರೆ ಸಿಟಿ ಒಳಗಡೆನೆ ಬರುತ್ತೆ. ರಸ್ತೆಯ ಈ ಕಡೆ ಫಾರ್ಮ್ ಹೌಸಸ್ ಇದ್ರೆ ಆ ಕಡೆ ಎಲ್ಲ ಸೆಕ್ಟರ್ಸ್ ಇವೆ. ಸೊ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಗ್ರೋಫರ್ಸ್ ತರಹದ ಡೋರ್ ಸ್ಟೆಪ್ ಡೆಲಿವರಿ ಕೊಡೋ ಎಲ್ಲ ಬ್ರ್ಯಾಂಡ್ಸ್ ಇಲ್ಲೂ ಅವೈಲಬಲ್ ಇದೆ. ಇದರ ಜೊತೆಗೆ ಸಾಕಷ್ಟು ಲೋಕಲ್ ಶಾಪ್ಸ್ ಕೂಡ ಈಗ ಓಪನ್ ಆಗಿವೆ. ಸೊ ಈಸ್ ಆಫ್ ಲಿವಿಂಗ್ ಇಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಪರ್ಮನೆಂಟ್ ಆಗಿ ಇಲ್ಲಿ ಉಳಿಬೇಕು ಅಂದ್ರೂ ಇರಬಹುದು. ಅಪ್ರಾಕ್ಸಿಮೇಟ್ಲಿ 200 ರಿಂದ 250 ಫ್ಯಾಮಿಲೀಸ್ ಇಲ್ಲಿ ಪರ್ಮನೆಂಟ್ ಆಗಿ ವಾಸ ಮಾಡ್ತಿದ್ದಾರೆ. ರಿಮೋಟ್ ಆಗಿ ಕೆಲಸ ಮಾಡೋರಿಗೆ ಇಲ್ಲ,